ವರ್ಕ್ ಪಾರ್ಟ್ ವಿಡಿಯೋ ನಂಬರ್ 21 ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಎಂಡಿಂಗ್ ಡಯಾಗೋನಲ್ ಆಫ್ ಇಲಿಯೇಟ್ ವೇವ್ ಅನ್ನೋ ಬಗ್ಗೆ ಕಲಿಬೇಕಾಗಿದೆ. ಓಕೆ, ಸೊ ಇದಕ್ಕಿಂತ ಮುಂಚೆ ನಾವು ಲೀಡಿಂಗ್ ಡಯಾಗೋನಲ್ ಬಗ್ಗೆ ಹೇಳಿದೀವಿ. ಓಕೆ, ಬಟ್ ಎಕ್ಸಾಂಪಲ್ಸ್ ನಾವಿನ್ನು ಲೀಡಿಂಗ್ ಡಯಾಗೋನಲ್ದು ನಾವಿನ್ನು ಡಿಸೈಡ್ ಮಾಡಲಿಲ್ಲವಾ, ಅದನ್ನ ಕೊನೆಗೆ ಹೇಳ್ತೀನಿ. ಈ ತರದ್ದು ಫಸ್ಟ್ ಎಂಡಿಂಗ್ ಡಯಾಗೋನಲ್ ಮುಗಿಸೋಣ. ಓಕೆ, ಸೊ ಎಂಡಿಂಗ್ ಡಯಾಗೋನಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ದು ವೇವ್ ಅನ್ನು ಎಕ್ಸ್ಟೆನ್ಷನ್ ಅಲ್ಲಿ ಇರಬಹುದು, ಇಲ್ಲ ಇರ್ಲಿಕ್ಕಿಲ್ಲ. ಓಕೆ, ಆಮೇಲೆ ಎರಡನೇ ವೇವ್ ಆಸ್ ಯೂಶುವಲ್ 38.2% ಇಂದ ಹಿಡಿದು 81.2% ವರೆಗೂ ಮ್ಯಾಕ್ಸಿಮಮ್ ಆಗಿ ರಿಟ್ರೇಸ್ ಆಗುತ್ತೆ. ಓಕೆ, ಮೂರನೇ ವೇವ್ 61.8 ಇಂದ ಲೆಸ್ ದೆನ್ 161.8% ವರೆಗೂ ಇರುತ್ತೆ. ಆಮೇಲೆ ವೇವ್ 4 ಸಬಾರ್ಡಿನೇಟ್ ಇರುತ್ತಲ್ವಾ, ಅದು ಮೇ ಆರ್ ಮೇ ನಾಟ್ ಎಂಟರ್ ವೇವ್ 1 ಟೆರಿಟರಿ. ಅಂದ್ರೆ ವೇವ್ 1 ಟೆರಿಟರಿ ಒಳಗಡೆ ಅದು ಎಂಟರ್ ಆಗ್ಬೋದು, ಆಗಲಿಕ್ಕಿಲ್ಲ. ಅದು ರೂಲ್ ಆಫ್ ಆಲ್ಟರ್ನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ 50% ಇಂದ 61.8% ವರೆಗೂ ರಿಟ್ರೇಸ್ ಆಗುತ್ತೆ. ಓಕೆ, ಆಮೇಲೆ ವೇವ್ 5 ಮಿನಿಮಮ್ 127% ವರೆಗೂ ಹೋಗುತ್ತೆ. ಓಕೆ, ಮಿನಿಮಮ್ 127% ಇಂದ 161% ಈ ಮಧ್ಯದಲ್ಲಿ ಇರುತ್ತೆ. ಓಕೆ, ಆದ್ರೆ ಇದರಲ್ಲಿ ಒಂದು ಡಿಫರೆನ್ಸ್ ಏನು ಅಂತಂದ್ರೆ, ನಿಮ್ದು ಲೀಡಿಂಗ್ ಡಯಾಗೋನಲ್ಗೆ ಮತ್ತೆ ಇದಕ್ಕೆ ಏನ್ ಡಿಫರೆನ್ಸ್ ಅಂತಂದ್ರೆ, ಲೀಡಿಂಗ್ ಡಯಾಗೋನಲ್ ಅಲ್ಲಿ ವೇವ್ 5 ನಿಮ್ಗೆ 5 ಮೂವ್ಸ್ ಕೊಡುತ್ತೆ, 1 2 3 4 5 ಕೊಡುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಎಂಡಿಂಗ್ ಡಯಾಗೋನಲ್ದು ವೇವ್ 5 ಮತ್ತೆ 5 ಏನಿರುತ್ತಲ್ವಾ, ಅದು ಏನಾಗುತ್ತೆ ನಿಮಗೆ 3 3 3 ಸಬ್ ಡಿವಿಷನ್ಸ್ ಕೊಡುತ್ತೆ. 1 2 3 ABC ಲಾಸ್ಟ್ ಅದು ಆ ತರ ಅಲ್ಲಿ ಫಾರ್ಮ್ ಆಗುತ್ತೆ. ಇವಾಗ ಏನಾಗುತ್ತೆ, ನಿಮ್ದು ಡಿಗ್ರಿ 1 ಕಂಪ್ಲೀಟ್ ಆಗುತ್ತೆ. ಡಿಗ್ರಿ 1 ಕಂಪ್ಲೀಟ್ ಆದ ತಕ್ಷಣ ಸ್ಪೀಡ್ ಆಗಿ ನಿಮಗೆ ವೇವ್ 2 61% ಇಂದ ಹಿಡಿದು 81.2% ವರೆಗೂ ಫಾಲ್ ಆಗುತ್ತೆ ಸ್ಪೀಡ್ ಅಲ್ಲಿ. ಓಕೆ, ಅದೇ ತರ ಮತ್ತೆ ವಿ ಶೇಪ್ ರಿಕವರಿ ಆಗುತ್ತೆ ನಿಮ್ದು ಡಿಗ್ರಿ 3 ಅಂದ್ರೆ ವೇವ್ 3 ಸಡನ್ ಆಗಿ ಮತ್ತೆ ಅಪ್ ಸೈಡ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಸೊ ಹೀಗಿದ್ದಾಗ ಏನಾಗುತ್ತೆ, ನಿಮ್ದು ಡಿಗ್ರಿ 2 ಫಾಲ್ ಆಗಿರುತ್ತಲ್ವಾ, ಅಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಸಿಗುತ್ತೆ. ಓಕೆ, ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ವೇವ್ 3 ಏನಾಗುತ್ತೆ, ಮತ್ತೆ ವಿ ಶೇಪ್ ರಿಕವರಿ ಆಗುತ್ತೆ. 161.8 ಇಂದ 261% ವರೆಗೂ ರಿಕವರಿ ಆಗುತ್ತೆ. ಓಕೆ, ಇದು ನಿಮಗೆ ವೇವ್ 5 ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ವೇವ್ ಬಿ ಅಲ್ಲಿ ನೋಡಕ್ ಸಿಗುತ್ತೆ, ಆಮೇಲೆ ವೇವ್ ಸಿ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಒಂದು ವೇಳೆ ನಿಮಗೆ ವೇವ್ 1 ಅಲ್ಲಿ ಲೀಡಿಂಗ್ ಡಯಾಗೋನಲ್ ಏನಾದ್ರೆ ಫಾರ್ಮ್ ಆಗಿದ್ರೆ, ನಿಮ್ಗೆ 5 ಅಲ್ಲಿ ಎಂಡಿಂಗ್ ಡಯಾಗೋನಲ್ ಸಿಗಲ್ಲ. ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಫಾರ್ಮ್ ಆಗುತ್ತೆ, ಎರಡು ಫಾರ್ಮ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ನಾವೀಗ ಇದನ್ನೇ ಎಕ್ಸಾಂಪಲ್ ಒಂದು ಇದೆ, ಅದನ್ನ ನೋಡುವ ಈಗ. ಓಕೆ, ನಾನು ಐಡೆಂಟಿಫೈ ಮಾಡಿರೋದು HCL ಟೆಕ್. ಓಕೆ, ಇದರಲ್ಲಿ ವೇವ್ ಕೌಂಟ್ ಹೇಗಾಗುತ್ತೆ, ಇದು 0 1 2 3 4 ಇದು 5. ಇದನ್ನ ನಾವು ಸೊ ನಮಗೆ ಈಗ ಇವೆಲ್ಲವೂ ಸೇಮ್ ಇದಾವೆ. ವೇವ್ 2 ನಿಮಗೆ ಓಕೆ 50% ವರೆಗೂ ಫಾಲ್ ಆಗಿದೆ, ನೋ ಪ್ರಾಬ್ಲಮ್. ಆಯ್ತಾ, ನಿಮಗೆ ವೇವ್ 3 ಎಷ್ಟಾಗಿದೆ ನೋಡಿ, ವೇವ್ 3 ನಿಮಗೆ ಲೆಸ್ ದೆನ್ 100% ಇದೆಯಾ, ಸೊ ರೀಚ್ ಆಗಿಲ್ವಾ 161%. ಸೊ ಇದು ಹೋಲ್ಡ್ಸ್ ಗುಡ್. ಆಮೇಲೆ
ಎಷ್ಟು ಪರ್ಸೆಂಟ್ ವರೆಗೂ ಫಾಲ್ ಆಗಿದೆ? 23.8 ವರೆಗೂ ಫಾಲ್ ಆಗಿದೆ. ನಿಮ್ ರೂಲ್ ಆಫ್ ಆಲ್ಟರ್ನೇಷನ್ ನೋಡಿ. (33% ವರೆಗೂ ಫಾಲ್ ಆಗಿದೆ. ಇಲ್ಲಿ ಎಷ್ಟು ಪರ್ಸೆಂಟ್ ವರೆಗೂ ಫಾಲ್ ಆಗಿದೆ? 25% ವರೆಗೂ ಫಾಲ್ ಆಗಿದೆ. ಓಕೆ, ಸೊ 10% ರೂಲ್ ಆಫ್ ಓವರ್ಲ್ಯಾಪಿಂಗ್ ಕನ್ಸಿಡರ್ ಮಾಡಿದ್ರು. ಓಕೆ, ಆಯ್ತಾ? ಸೊ ಈಗ ಏನಾಗುತ್ತೆ, ನಿಮ್ಗೆ ವೇವ್ ಫೈಲ್ ಅಷ್ಟೇ ನಾವೀಗ ಕನ್ಸಿಡರ್ ಮಾಡೋದು. ಓಕೆ, ಈ ವೇವ್ ಫೋರ್ತ್ ಅಷ್ಟೇ ಕನ್ಸಿಡರ್ ಮಾಡಿ. ಓಕೆ, ಇಲ್ಲಿ 0, 1, 2, 3, 4, ಇದು 5. ಇದು ಎಕ್ಸ್ಟೆನ್ಷನ್ ಆಗಿದೆ. ಓಕೆ, ಸೊ ನಿಮಗೆ ಮತ್ತೆ ನಿಮ್ಗೆ ಏನಾಗ್ತದೆ, ಇಲ್ಲಿ 0, 1, 2, 3, 4, ಇದು 5. ಸೊ ನಿಮ್ಗೆ ಇಲ್ಲಿ ಒಂದು ಡಯಾಗನಲ್ ಹಾಕಬಿಡಿ. ಡಯಾಗನಲ್ ಅಂತಂದ್ರೆ ಇದೆ, ಅಂದ್ರೆ ಒಂದು ರೇಂಜ್ ಅಲ್ಲಿ ಮೂವ್ಮೆಂಟ್ ತೋರಿಸುತ್ತೆ. ಡಯಾಗನಲ್ ಅಂತಂದ್ರೆ ಸ್ಲೋ ಆಗಿರುತ್ತೆ, ಒಂದು ರೇಂಜ್ ಅಲ್ಲಿ ಇರುತ್ತೆ. ಅದು ಒನ್ ಟೈಮ್ಗೆ ಆ ಡಯಾಗನಲ್ ಬ್ರೇಕ್ ಮಾಡುತ್ತೆ ಅಂತ, ಅದಕ್ಕೆ ಡಯಾಗನಲ್ ಅಂತಾರೆ. ಇಲ್ಲಿ ನೋಡಿ, ನಿಮಗೆ ನಾನು ಎ ಬಿ ಸಿ ಮೂವ್ಸ್ ನ ಹಾಕ್ತೀನಿ. ಓಕೆ, ಇದು 0 A B C ಆಯ್ತಾ? ಇದು 0 A B, ಇದು C. 0 A B C. ಇದು 0, ಇದು A, ಇದು B, ಇದು C. ಇದು 0, ಇದು A, ಇದು B, ಇದು C. ಇದು ರೆಡ್, ಇದು ರೆಡ್ ಮಾಡೋದು, ಬ್ಲ್ಯಾಕ್, ಬ್ಲೂ, ಲಾಸ್ಟ್ ಆಯ್ತಾ? 3 ಮೂವ್ಸ್ ಇದೆಯಾ? ಈಗ ಇದು ಒಂದು ಮೂವ್, ಇದು ಒಂದು ಮೂವ್, ಇದು 2, ಇದು 3, ಇದು 4, 5. ಇದು ಒಂದು ಮೂವ್, ಇದು 2 ಮೂವ್, ಇದು 3 ಮೂವ್ ಆಯ್ತು, ಇದು 4. ಓಕೆ, ಇದು 5 ಮೂವ್ ಇಲ್ಲಿಗೆ ಹೋಯ್ತು. ಆಯ್ತಾ? ಆಮೇಲೆ ಇದು ನಿಮ್ ಡಿಗ್ರಿ 5 ಮುಗೀತು, ಈ ಡಿಗ್ರಿ 5 ಮುಗೀತು. ಇಲ್ಲಿಗೆ ಇಲ್ಲಿಂದ ಸಡನ್ ಆಗಿ ಎಷ್ಟು ಸ್ಪೀಡ್ ಕೆಳಗಡೆ ಬಂದಿದೆ. ಆಯ್ತಾ? ಸೊ ಇದು ಎಷ್ಟು ಪರ್ಸೆಂಟ್ ಫಾಲ್ ಆಗಿದೆ?
ನೋಡಿ ಇಲ್ಲಿಂದ ಅಷ್ಟೇ ಕನ್ಸಿಡರ್ ಮಾಡೋಣ, ಅಷ್ಟು ಇಲ್ಲ ನೋಡಿ, ಇಲ್ಲಿಂದನೇ ಕನ್ಸಿಡರ್ ಮಾಡಿದ್ರೆ ನೋಡಿ 81.2% ವರೆಗೂ ಮಾರ್ಕೆಟ್ ಫಾಲ್ ಆಗಿದೆ. ಸೊ ಮತ್ತೆ ನೋಡಿ ಇಲ್ಲಿ ಬಂದು ಮತ್ತೆ ಅಪಾರ್ಚುನಿಟಿ ಕೊಟ್ಟಿದೆ ಇನ್ವೆಸ್ಟ್ ಮಾಡ್ಲಿಕ್ಕೆ. ಇಲ್ಲಿ ಅಂದ್ರೆ ನಿಮ್ದು 1941 ಇದ್ದಿರೋ ಸ್ಟಾಕು ನಿಮಗೆ 1317 ಸಿಗುತ್ತೆ ಅಂತಂದ್ರೆ, ಸೊ ಆಲ್ಮೋಸ್ಟ್ 600 ಪಾಯಿಂಟ್ಸ್ ನಿಮಗೆ ಅಪಾರ್ಚುನಿಟಿ ಇದೆ. ಈಗ ನೋಡಿ ನಿಮ್ಗೆ ಮತ್ತೆ ಇಲ್ಲಿಂದ ಇದು 1 2 3 ನೀವು ಹಿಡಿದ್ರೆ ನಿಮಗೆ ಮತ್ತೆ 2000 ಹೋಗೋ ಚಾನ್ಸ್ ಇದೆ. ಅಂದ್ರೆ ಈಗ ಇನ್ವೆಸ್ಟ್ ಮಾಡಿದ್ರು ಸಹ 400 ಪಾಯಿಂಟ್ಸ್ ಅಪಾರ್ಚುನಿಟಿ HCL Tech ಅಲ್ಲಿ ಇದೆ. ಓಕೆನಾ? ಇದು ನಿಮಗೆ ಪವರ್ ಆಫ್ ಎಂಡಿಂಗ್ ಡಯಾಗ್ರಾಮ್. ಎಂಡಿಂಗ್ ಡಯಾಗ್ರಾಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ದಿ ಬೆಸ್ಟ್. ಈಗ ನಿಮಗೆ ಇದನ್ನೇ ನಾನು ಇಲ್ಲಿಂದ ವಿಡಿಯೋ ರಿಪ್ಲೈ ಮಾಡಿ ನೋಡೋಣ. ಒಂದು ನಿಮಿಷ, ನಾನು ಇಲ್ಲಿಂದ ಅಷ್ಟೇ ಕನ್ಸಿಡರ್ ಮಾಡ್ತೀನಿ. ನೋಡಿ ನೋಡಿ ಡಯಾಗ್ನಲ್ ಅಲ್ಲಿ ಆ ತರ ಅದು ಮೂವ್ಮೆಂಟ್ ಆಗುತ್ತೆ. ಫಾಸ್ಟ್ ಆಗಿ ಕೆಳಗಡೆ ಬಂದ್ಬಿಡುತ್ತೆ ನಿಮ್ಗೆ 81.2%. ಸೊ ನೋಡಿ ಮತ್ತೆ ಯಾವ ಸ್ಪೀಡ್ ಕೆಳಗಡೆ ಬಂದಿರುತ್ತೋ ಅದೇ ಸ್ಪೀಡ್ ಮತ್ತೆ ಮೇಲ್ಗಡೆ ಹೋಗ್ತದೋ. ಈಗ ನಿಮ್ಗೆ ಮತ್ತೆ ಒಂದು ಡಿಗ್ರಿ ಮುಗಿದು ನೆಕ್ಸ್ಟ್ ಡಿಗ್ರಿ ಇದ್ದು ಈಗ ಇಲ್ಲಿ ಏನಾಗಿದೆ ಅಂತಂದ್ರೆ ಇದು, ಈಗ ನಾನು ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಇದೆಲ್ಲ ಸೈಡ್ ತೆಗಿಸ್ತೀನಿ. ಓಕೆ, ಇದು ನಿಮ್ಗೆ ಡಿಗ್ರಿ 1 ಆಯ್ತು, ಇದು ನಿಮ್ಗೆ ಡಿಗ್ರಿ 2 ಆಯ್ತು. ಈಗ ಇನ್ನು ಇದನ್ನ ಈ ತರ ಟ್ರೆಂಡ್ ಲೈನ್ ಹಾಕೊಂಡ್ಬಿಡಿ ಇಲ್ಲಿಗೆ. ಆಯ್ತಾ? 1 2 ಇವೆಲ್ಲ ವೇಟಿಂಗ್ ಸೋಲ್ಜರ್ ಆಗ್ತವೆ. ಮತ್ತೆ ನಿಮಗೆ ಇಲ್ಲಿ ಇದು 0, ಇದು 1, ಇದು 2 ಅಂತ ಹಾಕೊಂಡು ವೇವ್ 3 ನಿಮಗೆ ಅಪ್ ಸೈಡ್ ಮೂವ್ಮೆಂಟ್ಗೆ ಹೋಗ್ಬೋದು. ಆಯ್ತಾ? ಇದರಲ್ಲಿ 3 ಮೇಲ್ಗಡೆಗೆ, ಈ 3 ಮೇಲ್ಗಡೆಗೆ, ಹಿಂಗೆ ನಿಮ್ಗೆ 161% ರಿಟ್ರೇಸ್ಮೆಂಟ್ ಹಾಕಿದ್ರೆ 2000 ವರೆಗೂ ಆಗುತ್ತೆ. ಈಗ HCL Tech ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ದಿ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಇದು ನಿಮ್ಗೆ ಲೀಡಿಂಗ್ ಡಯಾಗ್ನಲ್ ಬಗ್ಗೆ, ಎಂಡಿಂಗ್ ಡಯಾಗ್ನಲ್ ಬಗ್ಗೆ ಹೇಳಿದೆ. ಓಕೆ, ಸೊ ಇದನ್ನೇ ನೀವು ಸ್ವಲ್ಪ ಬೇರೆ ಬೇರೆ ಯಾವ್ದು ಸ್ಟಾಕ್ಸ್ ಈ ತರ ಇದ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ನಿಮ್ಗೆ ಒಂದು ಕೀ ಪಾಯಿಂಟ್ ಏನಂತಂದ್ರೆ, ಯಾವಾಗ ಈ ಡಯಾಗ್ನಲ್ ಫಾರ್ಮ್ ಆಗುತ್ತಲ್ಲ ಅಲ್ಲಿ ಕೇರ್ಫುಲ್ ಆಗ್ಬೇಕು. ಅದು ಒಂದು ವೇಳೆ ಮೇಲ್ಗಡೆ ಟಾಪ್ ಫಾರ್ಮ್ ಮಾಡ್ತಾ ಇದ್ರೆ, ವೇವ್ 5 ದಲ್ಲಿ ಎಲ್ಲ ಫಾರ್ಮ್ ಮಾಡ್ತಾ ಇದ್ರೆ ಕೇರ್ಫುಲ್ ಆಗಿರ್ಬೇಕು. ಇದು ಇನ್ನೇನಾದ್ರೂ ಬೀಳೋ ಚಾನ್ಸಸ್ ಇದೆ ಅಂತ ನೀವು ತಿಳ್ಕೋಬೇಕು, ಅಲ್ಲಿ ಅಲರ್ಟ್ ಆಗ್ಬೇಕು. ಓಕೆ, ಇದೇ ಒಂದು ವೇಳೆ ಕೆಳಗಡೆ ಬಾಟಮ್ ಇದ್ರೆ, ಒಂದು ಇಂಡಿಯನ್ ಕೆಳಗಡೆ ಬಾಟಮ್ಗೆ ನಿಮ್ಗೆ ವೇವ್ ಎದಲ್ಲಿ ಎಲ್ಲ ಹಿಂಗೆಲ್ಲ ಫಾರ್ಮ್ ಆಗ್ತಾ ಇದ್ರೆ ಸಡನ್ ಆಗಿ ಅಪ್ ಸೈಡ್ ಮೂವ್ ಆಗುತ್ತೆ. ಓಕೆ, ಇದು ಟಾಪ್ ಅಲ್ಲಿ ಫಾರ್ಮ್ ಮಾಡೋದ್ರಿಂದ ಡೌನ್ ಸೈಡ್ ಬಂತು. ಇದೇ ಒಂದು ವೇಳೆ ನಿಮ್ಗೆ ಬಾಟಮ್ ಅಲ್ಲಿ ವೇವ್ ಎದಲ್ಲಿ ಏನಾದ್ರು ಫಾರ್ಮ್ ಆಗಿದ್ರೆ ಅಪ್ ಸೈಡ್ ಶೂಟ್ ಆಗ್ತಾ ಇತ್ತು ಮಾರ್ಕೆಟ್. ನೀವು ವೇವ್ ಎದಲ್ಲಿರೋದು
ಬಾಟಮ್ ಅಲ್ಲಿರೋ ಎಂಡಿಂಗ್ ಡಯಾಗ್ರಾಮ್ ಐಡೆಂಟಿಫೈ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಿಮ್ಗೆ ಸಿಕ್ಕಿದ ತಕ್ಷಣ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಇದು ನಿಮ್ಗೆ ಎಂಡಿಂಗ್ ಡಯಾಗ್ರಾಮ್ ಬಗ್ಗೆ ಆಯ್ತು. ನಾನು ಲೀಡಿಂಗ್ ಡಯಾಗ್ರಾಮ್ ಬಗ್ಗೆ ನಿಮ್ಗೆ ಲಾಸ್ಟ್ ಟೈಮು ಎಕ್ಸಾಂಪಲ್ ಕೊಟ್ಟಿರಲಿಲ್ಲ. ಓಕೆ, ನಾನು ನಿಮಗೆ ಎಂಡಿಂಗ್ ಡಯಾಗ್ನಲ್ ಲೀಡಿಂಗ್ ಡಯಾಗ್ನಲ್ಗೆ ಡಿಕ್ಸಾನ್ ದಿನ ಎಕ್ಸಾಂಪಲ್ ಕೊಟ್ಟಿದ್ದೆ, ಬಟ್ ಅದು ಫೇಲ್ ಆಯ್ತು. ಡಿಕ್ಸಾನ್ ಈಗ ಅದು ವೇವ್ ಸಿ ದಲ್ಲಿ ಬಂದ್ಬಿಡ್ತು ಈಗ. ಸೊ ಡಿಕ್ಸಾನ್ ಈಗ ಲೀಡಿಂಗ್ ಡಯಾಗ್ನಲ್ಗೆ ಎಕ್ಸಾಂಪಲ್ ಏನು ಅಲ್ಲ. ಓಕೆ, ಸೊ ನಿಮಗೆ ನಾನೀಗ ಲೀಡಿಂಗ್ ಡಯಾಗ್ನಲ್ಗೆ ಮತ್ತೊಂದು ಎಕ್ಸಾಂಪಲ್ ಐಡೆಂಟಿಫೈ ಮಾಡಿದ್ದೀನಿ, ಅದನ್ನ ನಿಮಗೆ ತೋರಿಸ್ತೇನೆ. ಒಂದು ನಿಮಿಷ. ಸೊ ಇದು ನನಗೆ ಐಡೆಂಟಿಫೈ ಮಾಡಿರೋ ಲೀಡಿಂಗ್ ಡಯಾಗ್ನಲ್. ಸೊ ಲೀಡಿಂಗ್ ಡಯಾಗ್ನಲ್ಗೆ ಮತ್ತೆ ಎಂಡಿಂಗ್ ಡಯಾಗ್ನಲ್ ಎಕ್ಸಾಂಪಲ್ ಏನಂತಂದ್ರೆ ವೇವ್ 5 ಇರುತ್ತಲ್ವಾ, ಅಲ್ಲಿ 3 ದಲ್ಲಿ ಹೋಗಿರುತ್ತೆ, ಇಲ್ಲಿ 3 ದಲ್ಲಿ ಇಲ್ಲ, ಓನ್ಲಿ 1 2 3 4 5. ಓಕೆ, ಸೊ ನಿಮ್ಗೆ ಲೀಡಿಂಗ್ ಡಯಾಗ್ನಲ್ ಪ್ರಕಾರ ಹೋದ್ರೆ ಈಗ ಓಕೆ, ಈಗ ಎಂಡಿಂಗ್ ಡಯಾಗ್ನಲ್ ನ ಸ್ವಲ್ಪದ್ರ ಮಟ್ಟಿಗೆ ಸೈಡ್ ಇಡಿ. ಓಕೆ, ಆ ರೂಲ್ಸ್. ಓಕೆ, ನಾವೀಗ ಮಾತಾಡ್ತಾ ಇರೋದು ಲೀಡಿಂಗ್ ಡಯಾಗ್ನಲ್ ಬಗ್ಗೆ. ಓಕೆ, ಸೊ ಲೀಡಿಂಗ್ ಡಯಾಗ್ನಲ್ ಬಗ್ಗೆ ಎಷ್ಟು ಹೇಳ್ತದೆ ಅಂತಂದ್ರೆ, ಇದು ನಿಮ್ಗೆ ವೇವ್ 3 100% 161% ಇರಲ್ಲ, ಇಲ್ಲಿ ಇಲ್ಲ. ಓಕೆ, ಸೊ ನಿಮಗೆ 50 ಮ್ಯಾಕ್ಸಿಮಮ್ 50% ರಿಟ್ರೇಸ್ ಆಗುತ್ತೆ. ಸೊ 38% ರಿಟ್ರೇಸ್ ಆಗಿದೆ. ಓಕೆ, ಇದಾದ ತಕ್ಷಣ ನಿಮಗೆ ವೇವ್ 5 127 ಇಂದ 161% ವರೆಗೂ ಹೋಗುತ್ತೆ ಮಿನಿಮಮ್. ಇದು ಅದಕ್ಕಿಂತನೂ ಹೆಚ್ಚಿಗೆ ಹೋಗಿದೆ. ಓಕೆ, ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಎಷ್ಟು ಫಾಲ್ ಆಗುತ್ತೆ, ಡಿಗ್ರಿ 2. ಸೊ ನಿಮಗೆ 81% ವರೆಗೂ ಫಾಲ್ ಆಗುತ್ತೆ. ಇಲ್ಲಿ ಇನ್ ಬಿಟ್ವೀನ್ 61 to 81 ವರೆಗೂ ಫಾಲ್ ಆಗಿದೆ. ಓಕೆ, ಆಮೇಲೆ ಇಲ್ಲಿ ವೇವ್ 2 ಮುಗಿದಿದೆ. 1 2 3 4 5 ಮತ್ತೆ ಇಲ್ಲಿಂದ ಸ್ಟಾರ್ಟ್. ಇದು ನಿಮಗೆ ಮ್ಯಾಕ್ಸಿಮಮ್ 81% ವರೆಗೂ ಇಲ್ಲಿ ರಿಟ್ರೇಸ್ ಆಗಬಹುದು. 188 ವರೆಗೂ ಬಂದ್ರೆ ದಿಸ್ ಇಸ್ ಆಲ್ಸೋ ಗುಡ್ ಸ್ಟಾಪ್ ಇನ್ವೆಸ್ಟ್ಮೆಂಟ್. ಓಕೆ, ನಿಮಗೆ ಸ್ಟಾಪ್ ಲಾಸ್ 18 ಇದು 81.2% ಇಂದ ಕೆಳಗಡೆ ಏನಾದ್ರೆ ರಿಟ್ರೇಸ್ ಆಗಿ ಸ್ಟಾರ್ಟ್ ಆದ್ರೆ ಎಕ್ಸಿಟ್ ಆಗಿಬಿಡ್ಬೇಕು. ಓಕೆ, ಸೊ ಇದನ್ನೇ ಈಗ ನಾವು ರಿಪ್ಲೇದಲ್ಲಿ ನೋಡುವ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ವೇವ್ 1 ಫಾರ್ಮ್ ಆಯ್ತು. ವೇವ್ 2 3 ನಿಮಗೆ 100% ಬಂತು ಅಂದ್ರೆ 161 ರೀಚ್ ಆಗಲಿಲ್ಲ. ವೇವ್ 4 ನಿಮಗೆ ಮತ್ತೆ ತುಂಬಾ ರಿಟ್ರೇಸ್ ಆಯ್ತು. ವೇವ್ 5 ನಿಮಗೆ 161 ಮೋರ್ ದನ್ 161 ಆಯ್ತು. ನೋಡಿ, ನಿಮಗೆ ಡಿಗ್ರಿ ಮುಗಿದ ತಕ್ಷಣ ನಿಮ್ಗೆ ಇದು 61 ಪಾಯಿಂಟ್ ವರೆಗೂ ರಿಟ್ರೇಸ್ ಆಯ್ತು. ಇದು ಎ ಫಾರ್ಮ್ ಆಯ್ತು, ಬಿ ಆಯ್ತು, ಇದು ಸಿ ಆಯ್ತು. ಮತ್ತೆ ನಿಮ್ಗೆ ನೆಕ್ಸ್ಟ್ ವೇವ್ 1 ಆಯ್ತು, ಇದು ವೇವ್ 2. ಓಕೆ, ವೇವ್ 2 ಇನ್ನು ಫಾರ್ಮ್ ಆಗ್ತಾ ಇದೆ, ಇನ್ನು ಆಗ್ಬೋದು, ಇಲ್ಲ ಇಲ್ಲಿಂದನೇ ರಿಟ್ರೇಸ್ ಆಗ್ಬೋದು. ಓಕೆ, ಸೊ ಇದು ನಿಮ್ಗೆ ಎಕ್ಸಾಂಪಲ್ ಆಫ್ ಲೀಡಿಂಗ್ ಡಯಾಗನಲ್. ಓಕೆ, ನೋಡಿ, ಇದು ನಿಮಗೆ ಇದು ಎ ಬಿ ಸಿ ಇದ್ರು ಇದು A1 ವೇವ್ 1 ಅಲ್ಲಿ ನಿಮಗೆ ಲೀಡಿಂಗ್ ಡಯಾಗನಲ್ ಫಾರ್ಮ್ ಆಗುತ್ತಲ್ವಾ, ನೋಡಿ 1 ಅಲ್ಲಿ ಲೀಡಿಂಗ್ ಡಯಾಗನಲ್ ಇದೆ. ಆಯ್ತಾ? ಸೊ ನಿಮಗೆ ಈ ವಿಡಿಯೋಸ್ ಇಷ್ಟ ಆಯ್ತಾ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆದ್ರೆ ನೀವು ಈ ಕೋರ್ಸ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ನಮಗೆ ಈ ವಿಡಿಯೋಸ್ ಇಂದ ಹಿಡಿದ್ರೆ ಆಲ್ಮೋಸ್ಟ್ ಆಲ್ ಇಂಪಲ್ಸ್ ಏನ್ ಕೋರ್ಸ್ ವರ್ಕ್ ಇದೆ ಅಲ್ವಾ, ಇಂಪಲ್ಸ್ ಕೋರ್ಸ್ ಕಂಪ್ಲೀಟ್ ಆಯ್ತು ಈಗ. ಓಕೆ, ಸೊ ನಾವಿನ್ನೇನೇ ಕಲಿಬೇಕಾದ್ರೂ ಕರೆಕ್ಷನ್ ಅಲ್ಲಿ ಹೋಗ್ಬೇಕು. ಸೊ ಸ್ವಲ್ಪ ದಿವಸದ ಮಟ್ಟಿಗೆ ನಾನು ಕರೆಕ್ಷನ್ ವಿಡಿಯೋಸ್ ಏನು ಮಾಡಲ್ಲ, ಯಾಕಂತಂದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ. ಎಲ್ಲರೂ
ಇಂಪಲ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ. ಓಕೆ, ಸೊ ಇನ್ನು ತುಂಬಾ ಜನ ಇದನ್ನ ನೋಡ್ತಾ ಇದ್ದೀರಾ. ಸೊ ಆಲ್ಮೋಸ್ಟ್ ಈಗ 150 ಜನ ಇಲ್ಲ, 100 ಜನ ನೋಡ್ತಾ ಇದ್ದೀರಾ ಇದನ್ನ. ಸೊ ಒಂದು 500 ಜನ ಆಗೋವರೆಗೂ ವೇಟ್ ಮಾಡಮ್ಮ ಇದನ್ನ. ಓಕೆ, ಸೊ ಒಂದು 500 ಜನ ಇದನ್ನೆಲ್ಲ ನೋಡಿದ ತಕ್ಷಣ ನಾವು ಆಮೇಲೆ ಕರೆಕ್ಷನ್ ಸ್ಟಾರ್ಟ್ ಮಾಡೋದು. ಓಕೆ, ಸೊ ಯಾರಾದ್ರೂ ನಿಮಗೆ ಇಂಟ್ರೆಸ್ಟ್ ಇರೋ ಪರ್ಸನ್ ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರೆ ಅವರಿಗೆ ಈ ವಿಡಿಯೋಸ್ ಬಗ್ಗೆ ಹೇಳಿ, ಅವ್ರಿಗೆ ಲಿಂಕ್ ಕಳಿಸ್ಕೊಡಿ, ಅವ್ರಿಗೂ ಇದನ್ನ ಕಲೀಲಿಕ್ಕೆ ಹೇಳಿ. ಓಕೆ, ಸೊ ಅಲ್ಲಿವರೆಗೂ ವೇಟ್ ಮಾಡೋಣ. ಆಮೇಲೆ ಈ ವೀಕೆಂಡ್ ಅಲ್ಲಿ ಎಷ್ಟು ಚಾನ್ಸ್ ಸಿಗುತ್ತೆ ಅಷ್ಟು ವಿಡಿಯೋಸ್ನ ನೀವು ನೋಡ್ಕೊಂಡು ನೋಟ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಥ್ಯಾಂಕ್ ಯು. ಇಲ್ಲಿಗೆ ಆಮೇಲೆ ವಿಶ್ ಯು ಎ ಹ್ಯಾಪಿ ವೀಕೆಂಡ್. ಬಾಯ್.